ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಿ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನೆಲ್. ಮದುವೆ ಸೀಸನ್ ಜೊತೆಗೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಡೆಸರ್ಟ್ ರೆಸಿಪಿನ ನಿಮ್ಮ ಮುಂದೆ ತೋರಿಸೋಕೆ ಇಷ್ಟಪಡ್ತೀನಿ. ತುಂಬ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ ಇದು. ಈ ಬೇಸಿಗೆಯಲ್ಲಿ ಬೇಕ್ರೀಸಿಂದ ಕೇಕ್ ಎಲ್ಲ ತೊಗೊಂಡು ಬಂದು ಮಾಡಿಕೊಂಡು ತಿನ್ನೋ ಬದಲಿಗೆ ಮನೆಯಲ್ಲಿ ಈ ಡೆಸರ್ಟನ್ನು ಬರ್ಡೇಗೋ ಅಥವಾ ಆ್ಯನಿವರ್ಸರಿಗೂ ಮಾಡ್ಕೊಂಡು ತಿಂದರೆ ತುಂಬ ಕೂಲಾಗಿಯೂ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಬ್ರೆಡ್ಡು, ಸಕ್ಕರೆ, ಹಾಲು, ಮಾವಿನ ಹಣ್ಣು ಮತ್ತು ವಿಪ್ಪಿಂಗ್ ಕ್ರೀಮ್ ಇಷ್ಟೇ. ಬನ್ನಿ ಸ್ನೇಹಿತರೆ, ಈ ಸಿಂಪಲ್ ಆದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಮ್ಯಾಂಗೋ, ಸಕ್ಕರೆ ಮತ್ತು ಹಾಲನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ಸಕ್ಕರೆ ಬದಲಿಗೆ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಸಕ್ಕರೆನ ನಾವು ಮಾವಿನ ಹಣ್ಣಿನ ಸಿಹಿಗೆ ಅನುಗುಣವಾಗಿ ಯೂಸ್ ಮಾಡ್ಕೋಬೇಕು ಸ್ನೇಹಿತರೆ. ಮಾವಿನ ಹಣ್ಣಿನ ಪ್ಯೂರಿ ರೆಡಿಯಾಗಿದೆ ಸ್ನೇಹಿತರೆ. ಈ ಮಾವಿನ ಹಣ್ಣಿನ ಪ್ಯೂರಿಯಲ್ಲಿ ಸ್ವಲ್ಪ ಪ್ಯೂರಿಯನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅದನ್ನು ಬೇರೆ ಥರ ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ಹೇಳ್ತೀನಿ ಅದು ಯಾಕೆ ಅಂತ. ನಾವು ಎಷ್ಟು ಪ್ರಮಾಣದಲ್ಲಿ ಪ್ಯೂರಿಯನ್ನು ತೆಗೆದಿಟ್ಕೊತೀವೋ ಅಷ್ಟೇ ಪ್ರಮಾಣದಲ್ಲಿ ಹಾಲು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಇನ್ನೊಮ್ಮೆ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ ಮಾವಿನ ಹಣ್ಣನ್ನು ಹಾಕ್ಕೊಂಡು. ಇವಾಗ ಮೊದಲೇ ಫ್ರಿಡ್ಜ್ನಲ್ಲಿ ಇನ್ನೊಂದು ವೆಸಲನ್ನು ಇಟ್ಕೊಂಡಿದ್ದೆ, ಅದನ್ನು ಕೂಲ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫ್ರಿಡ್ಜ್ನಲ್ಲಿ ಮೊದಲಿಗೆ ಇಟ್ಟು ಆಮೇಲೆ ತೆಗೆದಿಟ್ಕೊಡ್ತಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಮತ್ತು ಆವಾಗಲೇ ತೆಗೆದಿಟ್ಕೊಂಡಂತಹ ಮ್ಯಾಂಗೋ ಪ್ಯೂರಿನ ಹಾಕಿಬಿಟ್ಟು ವಿಸ್ಕ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬೀಟ್ ಮಾಡಬೇಕು. ನಾವು ಬೀಟ್ ಮಾಡಿದಷ್ಟು ಇದು ದಪ್ಪನೇ ಪೇಸ್ಟ್ ಬರ್ತಾ ಹೋಗುತ್ತೆ. ವಿಪ್ಪಿಂಗ್ ಕ್ರೀಮನ್ನು ವಿಸ್ಕ್ ಮಾಡಿದ ನಂತರ ಒಂದು ಬಾಕ್ಸನ್ನು ತೆಗೆದುಕೊಂಡಿದ್ದೀನಿ. ಇದರ ಬದಲಿಗೆ ಗ್ಲಾಸ್ ಕಂಟೈನರನ್ನು ಕೂಡ ತಗೋಬಹುದು. ಇದಕ್ಕೆ ನಾನು ಇವಾಗ ಬ್ರೆಡ್ಡನ್ನು ಹಾಕ್ಕೊತಿದ್ದೀನಿ. ಬ್ರೆಡ್ ಹಾಕ್ಕೊಂಡಾದ ನಂತರ ಇದರ ಮೇಲೆ ಮ್ಯಾಂಗೋ ಪ್ಯೂರಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮ್ಯಾಂಗೋ ಪ್ಯೂರಿಯನ್ನು ಹಾಕ್ಕೊಂಡು ಸೆಟ್ ಮಾಡಿದ ಮೇಲೆ ವಿಪ್ಪಿಂಗ್ ಕ್ರೀಮ್ ಮತ್ತು ಮ್ಯಾಂಗೋನ ಮಿಶ್ರಣ ಏನಿದೆ ಅದನ್ನು ಇನ್ನೊಂದು ಲೇಯರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಸೆಟ್ ಮಾಡಿಕೊಂಡು ಅದರ ಮೇಲೆ ಇನ್ನೊಂದು ಲೇಯರ್ ಬ್ರೆಡ್ ಪೀಸಸನ್ನು ಇಡ್ತಾ ಇದ್ದೀನಿ. ಇದೇ ಥರನೂ 4 ಲೇಯರ್ ಥರನೂ ಮಾಡ್ಕೋಬಹುದು, 2 ಲೇಯರ್ ಥರನೂ ಮಾಡ್ಕೋಬಹುದು. ನಿಮ್ಗೆ ಇಷ್ಟ ಬಂದ ಥರ 2, 4, 3 ಈ ಥರ ಮಾಡ್ಕೋಬಹುದು. ಬ್ರೆಡ್ಡು, ಅದರ ಮೇಲೆ ಮ್ಯಾಂಗೋ ಪ್ಯೂರಿ, ಅದರ ಮೇಲೆ ವಿಪ್ಪಿಂಗ್ ಕ್ರೀಮ್, ಇದೇ ಥರ ಲೇಯರ್ ಥರ ಮಾಡ್ಕೊಂಡು ಬಿಟ್ಟರೆ ಸಿಂಪಲ್ ಆದ ಮ್ಯಾಂಗೋ ಡೆಸರ್ಟ್ ರೆಡಿ ಆಗುತ್ತೆ ಸ್ನೇಹಿತರೆ. ಇದನ್ನು ಈ ಥರ ಮಾಡ್ಕೊಂಡ್ಬಿಟ್ಟು ಫ್ರಿಡ್ಜ್ನಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು 4 ಅವರ್ಸ್ ಆದರೂ ಫ್ರಿಡ್ಜ್ನಲ್ಲಿ ಕ್ಲೋಸ್ ಮಾಡಿ ಇಡಬೇಕು. ನಾನಿಲ್ಲಿ ಈ ಡೆಸರ್ಟನ್ನು ಕೇಕ್ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಡಿಸೈನ್ ಎಲ್ಲ ಮಾಡ್ತಾ ಇದ್ದೀನಿ. ಡೆಸರ್ಟ್ನ ಫೈನಲ್ ಟಚ್ ಅಪ್ ಹೀಗಿದೆ ಸ್ನೇಹಿತರೆ. ಫ್ರಿಡ್ಜ್ನಲ್ಲಿ 4 ಅವರ್ಸ್ ಇಟ್ಟು ತೆಗೆದು ಆಮೇಲೆ ಕಟ್ ಮಾಡಿರುವಂಥ ವಿಡಿಯೋ ಇದು. ನೋಡಿ, ಈ ಥರ ಬಂದಿದೆ ಡೆಸರ್ಟ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಬಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.